ಸ್ನೇಹಿತರೆ, ಪ್ರಜಾಕೀರ್ತಿಗೆ ಸ್ವಾಗತ ಸುಸ್ವಾಗತ. ಬೇರೆ ದೇಶಗಳಲ್ಲಿ ಬಂಧಿತರಾಗಿರುವ ಭಿಕ್ಷುಕರಲ್ಲಿ 90% ಪಾಕಿಸ್ತಾನಿಯರು. ಇದಲ್ಲದೆ ನಿಮ್ಮ ದೇಶದ ಭಿಕ್ಷುಕರನ್ನು ನಮ್ಮ ದೇಶಕ್ಕೆ ಏಕೆ ಕಳಿಸ್ತಿದ್ದೀರಿ ಅಂತ ಇರಾಕ್ ಮತ್ತು ಸೌದಿಯ ರಾಯಭಾರಿಗಳು ಬಹಿರಂಗವಾಗಿ ಛೀಮಾರಿ ಹಾಕಿದ್ದಾರೆ. ಹೌದು ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಹಣದುಬ್ಬರದಿಂದ ಆರ್ಥಿಕ ಪರಿಸ್ಥಿತಿ ತೀವ್ರವಾಗಿ ಹದಗೆಟ್ಟಿದೆ. ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೇರಿದೆ. ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಿಕ್ಷುಕರಷ್ಟೆನಿಸಿಕೊಂಡಿದೆ ಪಾಕಿಸ್ತಾನ. ಅಲ್ಲಿ ರಾಜಕೀಯ ನಾಯಕರು ಕೂಡ ಸರ್ಕಾರವನ್ನು ಈ ವಿಚಾರವಾಗಿ ಟೀಕಿಸ್ತಿದ್ದಾರೆ. ಆದರೆ ಪಾಕಿಸ್ತಾನದ ಜನರು ಮಿತ್ರ ರಾಷ್ಟ್ರಗಳ ಪವಿತ್ರ ಸ್ಥಳಗಳಿಗೆ ಯಾತ್ರೆ ಹೋಗಿ ಅಲ್ಲಿ ಭಿಕ್ಷೆ ಬೇಡ್ತಿದ್ದಾರೆ. ಅಚ್ಚರಿ ಅಂದರೆ ಪಾಕಿಸ್ತಾನ ವಿಶ್ವದಲ್ಲಿ ಅತಿ ಹೆಚ್ಚು ಭಿಕ್ಷುಕರನ್ನು ರಫ್ತು ಮಾಡುವ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಸೌದಿ, UAE ಮತ್ತು ಇರಾನ್ನಂತಹ ಗಲ್ಫ್ ರಾಷ್ಟ್ರಗಳಿಂದ ಈ ವಿಷಯ ನಿರಂತರವಾಗಿ ದೂರುಗಳು ಬರ್ತಿದ್ದಾವೆ. ಬೇರೆ ದೇಶಗಳಲ್ಲಿ ಬಂಧಿತರಾಗಿರುವ ಭಿಕ್ಷುಕರಲ್ಲಿ 90% ಪಾಕಿಸ್ತಾನಿಯರು. ಹಾಗಂತ ಸಭೆಯಲ್ಲಿ ಜಿಶಾನ್ ಹೇಳಿದ್ದಾರೆ, ಇವುಗಳಿಂದಾಗಿ ನಮ್ಮ ದೇಶದ ಜೈಲುಗಳು ತುಂಬಿದ್ದಾವೆ. ಈ ಭಿಕ್ಷುಕರು ಯಾತ್ರಿಗಳ ವೀಸಾದೊಂದಿಗೆ ಪಾಕಿಸ್ತಾನದಿಂದ ಬರ್ತಿದ್ದಾರೆ. ನಂತರ ಪವಿತ್ರ ಸ್ಥಳಗಳಲ್ಲಿ ಭಿಕ್ಷೆ ಬೇಡಲು ಪ್ರಾರಂಭಿಸುತ್ತಿದ್ದಾರೆ. ಸೌದಿಯ ಗ್ರ್ಯಾಂಡ್ ಮಸೀದಿಯಿಂದ ಸಿಕ್ಕಿಬಿದ್ದ ಜೇಬು ಕಳ್ಳರಲ್ಲಿ ಹೆಚ್ಚಿನವರು ಪಾಕಿಸ್ತಾನಿಯರು. ಈ ಜನರು ಸೌದಿ ಉಮ್ರಾ ವೀಸಾದೊಂದಿಗೆ ಆಗಮಿಸ್ತಾರೆ. ಮಸೀದಿಯ ಹೊರಗೆ ಭಿಕ್ಷೆ ಬೇಡ್ತಾರೆ. ಯಾಕಂದರೆ ಇಲ್ಲಿ ಹೆಚ್ಚಿನ ಜನರು ರೂಪಾಯಿಯ ಬದಲು ರಿಯಾಲ್ನಲ್ಲಿ ಭಿಕ್ಷೆ ನೀಡ್ತಾರೆ. ಭಾರತ ಅಥವಾ ಬಾಂಗ್ಲಾದೇಶಕ್ಕಿಂತ ಪಾಕಿಸ್ತಾನದ ಜನರು ವಿದೇಶದಲ್ಲಿದ್ದಾರೆ. ಪಾಕಿಸ್ತಾನದ ಜನರಲ್ಲಿ ಪ್ರತಿಭೆಯ ಕೊರತೆ ಇದೆ. ಹಾಗಾಗಿ ಸುಲಭ ಮಾರ್ಗದಲ್ಲಿ ಸಂಪಾದಿಸಲು ಭಿಕ್ಷಾಟನೆಗೆ ಇಳಿತಾರೆ. ಜೊತೆಗೆ ವಿದೇಶಿ ಜನರು ಪಾಕಿಸ್ತಾನಿಗಳನ್ನು ನಂಬೋದಿಲ್ಲ. ಕೊಲ್ಲಿ ರಾಷ್ಟ್ರಗಳ ಸರ್ಕಾರಗಳು ಭಿಕ್ಷುಕರ ಬಗ್ಗೆ ಕಟ್ಟುನಿಟ್ಟಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಆ ದೇಶಗಳಲ್ಲಿ ಭಿಕ್ಷುಕರನ್ನು ಜೈಲಿಗೆ ಹಾಕಲಾಗ್ತಿದೆ. ಈ ವರ್ಷದ ಏಪ್ರಿಲ್ನಲ್ಲಿ ಸೌದಿ ಪೊಲೀಸರು ಮೆಕ್ಕಾದ ಪವಿತ್ರದ ಮಸೀದಿಯ ಮುಂದೆ ಭಿಕ್ಷುಕರ ಗುಂಪನ್ನು ಬಂಧಿಸಿದ್ರು. ಭಿಕ್ಷಾಟನೆಯನ್ನು ಕೊನೆಗೊಳಿಸುವ ಅಭಿಯಾನದ ಭಾಗವಾಗಿ ಇದನ್ನ ಮಾಡಲಾಗಿದೆ. ಆ ಜನರು ಮೆಕ್ಕಕ್ಕೆ ಆಗಮಿಸಿದ ಯಾತ್ರಿಕರಿಂದ ಹಣ ಕೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಕೆಲ ದಿನಗಳ ಹಿಂದೆ ಪಾಕಿಸ್ತಾನಿಯೊಬ್ಬ ವಿಮಾನದಲ್ಲಿ ಭಿಕ್ಷೆ ಬೇಡ್ತಿದ್ದ. ಪಾಕಿಸ್ತಾನದ ರಾಜಕೀಯತೆ ಅಲ್ಲಿನ ಜನರಿಗೆ ಭಿಕ್ಷಾಟನೆಯನ್ನು ಕಲಿಸ್ತಿದೆ. ಒಂದು ತುತ್ತಿಗೂ ಅಲ್ಲಿನ ಜನರು ಪರದಾಡ್ತಿದ್ದಾರೆ. ಹೀಗೆ ದೊಡ್ಡ ದುರಂತಕ್ಕೆ ಸಿಲುಕಿ ಹಾಕಿಕೊಂಡಿದೆ ಪಾಕಿಸ್ತಾನ.